ಹಾಯ್ ಆಲ್, ವೆಲ್ಕಮ್ ಟು ಚಂದಸ್ ವೈಬ್. ನೋಡಿ, ಫ್ರೂಟ್ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಬರೀ ಫ್ರೆಶ್ ಫ್ರೂಟ್ಸ್ನ ಬಳಸ್ಕೊಂಡು ಫ್ರೂಟ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಾಗಿ ವಾಟರ್ ಮೆಲನ್ನ ತೊಗೊಂಡಿದ್ದೀನಿ. ಸೈಡ್ಸು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಪೀಸಲ್ಲಿ ಸೈಡ್ಸ್ ಗ್ರೀನ್ ಪಾರ್ಟ್ ಎಲ್ಲ ತೆಗೆದಿಟ್ಕೊಳ್ಳೋಣ. ವಾಟರ್ ಮೆಲನ್ನಲ್ಲಿ ವೈಟ್ ಪಾರ್ಟ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರೆಡ್ ಆಗಿ ಕಾಣೋ ಥರ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಈಗ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹೈಟ್ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು 4 ಇಂಚಸ್ ಹೈಟಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಸರ್ಕಲ್ ಶೇಪ್ ಬರೋ ಥರ ಸುತ್ತು ಟ್ರಿಮ್ ಮಾಡ್ಕೊಳ್ತಾ ಕಟ್ ಮಾಡ್ಕೊಳ್ಳಿ. ಈಗ ವಾಟರ್ ಮೆಲನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಆಗಿದೆ. ನೆಕ್ಸ್ಟು ಪಪಾಯ ತೊಗೊಳ್ತಿದ್ದೀನಿ. ಪಪಾಯನೂ ಅದೇ ರೀತಿ ಸೈಡ್ಸು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ಸ್ ಎಲ್ಲ ಫುಲ್ ಸಿಪ್ಪೆ ಎಲ್ಲ ತಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ಪೈನಾಪಲ್ನ ತೊಗೊಂಡಿದ್ದೀನಿ. ಪೈನಾಪಲ್ ಕೂಡ ಅದೇ ರೀತಿ ಸೈಡ್ಸ್ ಎಲ್ಲ ಕಟ್ ಮಾಡಿಕೊಂಡು ಫುಲ್ ಸಿಪ್ಪೆ ಎಲ್ಲ ತೊಗೊಂಡು ಸೆಂಟ್ರ್ ಪಾರ್ಟ್ನ ಕಟ್ ಮಾಡಿಕೊಂಡು ಕ್ಲೀನಾಗಿ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಪೈನಾಪಲ್ ಕೂಡ ರೆಡಿ ಆಯಿತು. ಡ್ರ್ಯಾಗನ್ ಫ್ರೂಟ್ನ ತೊಗೊಳ್ತಿದ್ದೀನಿ. ಡ್ರ್ಯಾಗನ್ ಫ್ರೂಟ್ 2 ಸೈಡು ಕಟ್ ಮಾಡಿಕೊಂಡು ಸೈಡ್ಸ್ ಎಲ್ಲ ಕ್ಲೀನ್ ಕಟ್ ಮಾಡ್ಕೊಳ್ತಿದ್ದೀನಿ. ಡ್ರ್ಯಾಗನ್ ಫ್ರೂಟ್ನಲ್ಲಿ ಸಿಪ್ಪೆ ಸಮೇತನೇ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಲುಕ್ ಬರುತ್ತೆ ಅಂತ. ನಾವಿದು ಡೆಕೋರೇಷನ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಉಳಿದಿರೋ ಡ್ರ್ಯಾಗನ್ ಫ್ರೂಟ್ನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಿವಿ ಫ್ರೂಟ್ನ ತೊಗೊಂಡಿದ್ದೀನಿ. ಕಿವಿ ಫ್ರೂಟ್ನಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಥರ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬನಾನಾ ತೊಗೊಂಡಿದ್ದೀನಿ. ಬನಾನಾ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಫ್ರೂಟ್ಸ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ವಾಟರ್ ಮೆಲನ್, ಪಪಾಯ, ಪೈನಾಪಲ್, ಬನಾನಾ, ಕಿವಿ ಫ್ರೂಟ್ ಎಲ್ಲ ಫ್ರೂಟು ಉಳಿದಿರೋ ಭಾಗನ ಕಟ್ ಮಾಡಿಕೊಂಡು ಕ್ಯೂಬ್ಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹೇಗೆ ಅರೇಂಜ್ ಮಾಡೋದು ನೋಡೋಣ ಬನ್ನಿ. ಜಸ್ಟ್ ಕಟ್ ಮಾಡಿ ನಾವು ಅರೇಂಜ್ ಮಾಡೋದ್ರಿಂದ ಕೇಕು ಒಳ್ಳೆ ಲುಕ್ ಬರುತ್ತೆ. ನಾನು 3 ಸ್ಟೆಪ್ಸ್ ಕೇಕ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 3 ಫ್ರೂಟ್ಸ್ನ ಬೇಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬೇಸಾಗಿ ಪಪ್ಪಾಯನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ವಾಟರ್ ಮೆಲನ್ನೇ ಯೂಸ್ ಮಾಡಬೇಕು ಅಂತ ತಂದಿದ್ದು, ಬಟ್ ಅದು ಸ್ಮಾಲ್ ಸೈಜ್ ಬಂದಿತ್ತು. ಈಗ ವಾಟರ್ ಮೆಲನ್ ಸೀಸನ್ ಅಲ್ವಾ, ಅದಕ್ಕೋಸ್ಕರ ನೀವು ವಾಟರ್ ಮೆಲನ್ನೇ ಬೇಸಾಗಿ ಯೂಸ್ ಮಾಡ್ಕೊಳ್ಳಿ. ಆವಾಗ ಸ್ಟಡಿ ಆಗಿ ಫುಲ್ಲು ಕುತ್ಕೊಳ್ಳುತ್ತೆ, ವೆಯ್ಟ್ ಹೋಲ್ಡ್ ಮಾಡುತ್ತೆ. ಕಟ್ ಮಾಡಿ ಇಟ್ಕೊಂಡಿರೋವಂಥ ಬನಾನನ ಜೋಡಿಸ್ಕೊಳ್ತಾ ಇದ್ದೀನಿ. ಟೂತ್ ಪಿಕ್ನ ಕಟ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಬನಾನಾ ಪೀಸಸ್ನ.
ಎಲ್ಲದಕ್ಕೂ ಟೂತ್ ಪಿಕ್ಕೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಯಾವುದು ಬೀಳ್ತಿದೆ ಅದಕ್ಕೆ ಮಾತ್ರ ಯೂಸ್ ಮಾಡಿ ಸಾಕು. ಈಗ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕಿವಿ ಫ್ರೂಟ್ಸ್ನ ಬನಾನಾ ಮಿಡಲಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಅದು ಸರಿಯಾಗಿ ಮಿಡಲಲ್ಲಿ ಕೂರಿಸೋದ್ರಿಂದ ಬೀಳಲ್ಲ. ಕ್ಲೀನಾಗಿ ಗ್ಯಾಪ್ಸ್ ಎಲ್ಲೂ ಕಾಣದೇ ಇರೋ ಥರ ಕ್ಲೀನಾಗಿ ಫಿಲ್ ಮಾಡ್ಕೊಳ್ತಾ ಜೋಡಿಸ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ಈಗ ಪಪ್ಪಾಯ ಹತ್ರ ಫುಲ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪ್ನ ಕವರ್ ಮಾಡ್ಕೊಳ್ತಾ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಡ್ರ್ಯಾಗನ್ ಫ್ರೂಟ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಕವರ್ ಮಾಡ್ಕೊಳ್ತಾ ಜೋಡಿಸ್ಕೊಳ್ಳಿ. ಇದಕ್ಕೆಲ್ಲ ಟೂತ್ ಪಿಕ್ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ನೀವು ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ಸ್ ಇದೆ ಅದನ್ನೇ ಯೂಸ್ ಮಾಡಿಕೊಂಡು, ನಾನಿಲ್ಲಿ 3 ಸ್ಟೆಪ್ಸ್ ಮಾಡಿದ್ದೀನಿ, ನೀವು ಎಷ್ಟು ಸ್ಟೆಪ್ಸ್ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಈಗ ಡ್ರ್ಯಾಗನ್ ಫ್ರೂಟ್ನ ಅರೇಂಜ್ ಮಾಡ್ತಾಯಿದ್ದೀನಿ. ನಾನು ಒಂದು ಸೈಡಿಗೆ ಬರೋ ಥರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಟೂತ್ ಪಿಕ್ಕಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಅರೇಂಜ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಟೂತ್ ಪಿಕ್ಕಿಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಒಂದು ಪೈನಾಪಲ್ ಪೀಸು ಮತ್ತು ಒಂದು ಡ್ರ್ಯಾಗನ್ ಪೀಸು, ಒಂದು ವಾಟರ್ಮೆಲನ್ ಪೀಸ್ ಇಟ್ಕೊಂಡು ಫ್ರೂಟ್ ಲಾಲಿಪಾಪ್ ಥರ ರೆಡಿ ಮಾಡ್ಕೊಳ್ತಾ ಅರೇಂಜ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಅದೊಂದು ಟೂತ್ ಪಿಕ್ ತೆಗೆದುಕೊಟ್ರು ಈಸಿಯಾಗಿ ಲಾಲಿಪಾಪ್ ಅಂದ್ಕೊಳ್ತಾ ತಿನ್ಕೊಳ್ತಾರೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ಓನ್ಲಿ ಫ್ರೆಶ್ ಫ್ರೂಟ್ಸ್ನ ಬಳಸ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೇಕು. ಕೇಕ್ ರೆಡಿ ಆಯಿತು. ನಾನು 5th ಬರ್ಡೇಗೆ ಮಾಡ್ಕೊಳ್ತಾ ಇರೋದ್ರಿಂದ 5 ಅಂತ ನಂಬರ್ನ ಕ್ಯಾಂಡಲ್ನ ಇಟ್ಕೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಬೇಬೀಸ್ ಬರ್ಡೇ ಇದ್ದರೆ ಟ್ರೈ ಮಾಡಿ, ಅವರು ಇಷ್ಟಪಟ್ಟು ಫ್ರೂಟ್ಸ್ನ ತಿಂತಾರೆ. ಈಗ ನನ್ನ ಮಗನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಕೇಕು ಅಂತ. ನನ್ನ ಕೈಯಿಂದ ನಾನೇ ಪ್ರಿಪೇರ್ ಮಾಡಿ ಕೊಟ್ಟಿರೋದ್ರಿಂದ ಏನು ಕಲರ್ಸ್ ಇಲ್ಲದೆ, ಏನು ಕೆಮಿಕಲ್ಸ್ ಇಲ್ಲದೆ, ಬರೀ ಓನ್ಲಿ ಫ್ರೆಶ್ ಫ್ರೂಟ್ಸ್ನ ಬಳಸ್ಕೊಂಡು ಮಾಡಿರೋವಂಥ ಕೇಕು.